Hello, good morning. ಈಗ ನಾನು ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಯೂನಿಟ್ 5 ಹಾಬೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೈ ಹಾಬಿ ಅಂದರೆ ನಮ್ಮ ಹವ್ಯಾಸ. ದಿಸ್ ಇಸ್ ರಿಟನ್ ಬೈ ಅನಾನಿಮಸ್ ಅಂದರೆ ಪೊಯೆಟ್ ಹೆಸರು ಗೊತ್ತಿಲ್ಲ, ಯಾರು ಬರ್ತಿದ್ದಾರೆ ಅಂತ ಗೊತ್ತಾಗಿಲ್ಲ, ಸಿಕ್ಕಿಲ್ಲ. ಈಗ ಇದರಲ್ಲಿ ಪೊಯೆಟ್ ಮೈ ಹಾಬಿ ಅಂತ ಪೊಯೆಟ್ ಹೇಳಿದ್ದಾನೆ. ಏನು ಅವ್ರ ಹಾಬಿ? ಓದೋಣ. ದ ಸ್ಕೈ ಈಸ್ ಆ್ಯಸ್ ಬ್ಲೂ ಆಸ್ ದ ಹೆವನ್ಸ್. ಸ್ವರ್ಗ ಇದ್ದಂಗೆ ಅಷ್ಟು ಚೆನ್ನಾಗಿ ನೀಟಿಯಾಗಿ ಸ್ಕೈ ಆಕಾಶ ಕಾಣ್ತಾ ಇದೆ. ದ ಕ್ರೌಡ್ ನೋ ವೇರ್ ಟು ಬಿ ಫೌಂಡ್. ಎಲ್ಲೂ ಜನದ ಸಂದಳಿ ಗುಂಪುಗಳು ಕಾಣ್ತಾ ಇಲ್ಲ. ದ ಬರ್ಡ್ಸ್ ಆರ್ ಹ್ಯಾಪಿ ಸಿಂಗಿಂಗ್. ಎಲ್ಲ ಹಕ್ಕಿಗಳು ಹಾರ್ತಾ ಇವೆ, ಹಾರ್ತಾ ಇದೆ, ಕೂಗಾಡ್ಕೊಂಡು, ಕಿರ್ಚ್ಕೊಂಡು. ಓ ವಾಟ್ ಆ್ಯನ್ ಎನ್ಚಾಂಟಿಂಗ್ ಸೌಂಡ್. ಆ ಕಿರ್ಚೋ ಸೌಂಡ್ ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ, ಎಷ್ಟು ಇಂಪಾಗಿದೆ. ನೋ ಒನ್ ನೋಸ್ ವೈ ಡೂ ದಿಸ್. ಯಾರಿಗೂ ಗೊತ್ತಿಲ್ಲ ನಾನು ಯಾಕೆ ಹೀಗೆ ಮಾಡ್ತಾಯಿದ್ದೀನಿ ಅಂತ. ಏನು ಅಂದರೆ, ವೈ ಐ ಸಿಟ್ ಅವರ್ಸ್ ಕೇರ್ಲೆಸ್ಲಿ ಅವೇ. ದಿ ಸ್ಕೆಚಿಂಗ್ ಇಸ್ ಮೈ ಹಾಬಿ. ಗಂಟೆಗಟ್ಟಲೆ ನಾನು ಕೇರ್ಲೆಸ್ಸಾಗಿ ಕೂತ್ಕೊಂಡ್ಬಿಟ್ಟು ನನ್ನ ಹಾಬಿನ ಸ್ಕೆಚ್ ಮಾಡ್ತಾ ಕೂತಿರ್ತೀನಿ. ಅಂದರೆ ಪೇಂಟಿಂಗ್ ಮಾಡ್ತಾ ಕೂತಿರ್ತೀನಿ. ನನ್ನ ಹಾಬಿನೇ ಸ್ಕೆಚಿಂಗು. ಗಂಟೆಗಟ್ಟಲೆ ಮಾಡ್ತಾ ಕೂತಿರ್ತೀನಿ. ಏನು ಸ್ಕೆಚ್ ಮಾಡ್ತೀನಿ ನಾನು? ದಿಸ್ ವರ್ಲ್ಡ್ ಆಫ್ ಬ್ಯೂಟಿ ಈಸ್ ವೇರ್ ಐ ಪ್ಲೇ. ಈ ಒಂದು ಪ್ರಕೃತಿ ಎಲ್ಲಿ ನಾನು ಆಟ ಆಡ್ತೀನಿ. ಸೊ ನೌ ಐ ಲೈ ಹಿಯರ್. ಆ ಒಂದು ಪ್ರಕೃತಿಯನ್ನು ನಾನಿಲ್ಲಿ ಕೂತ್ಕೊಂಡು, ಸೊ ನೌ ಐ ಲೈ ಹಿಯರ್, ಇಲ್ಲಿ ಮಲ್ಕೊಂಡು ಡ್ರಾಯಿಂಗ್. ಓ ವಾಟ್ ಎ ಬ್ಯೂಟಿಫುಲ್ ಸೀನ್. ಡ್ರಾ ಮಾಡ್ತಾ ಇದ್ದೀನಿ, ಸ್ಕೆಚ್ ಮಾಡ್ತಾ ಇದ್ದೀನಿ. ಅಂಥ ಬ್ಯೂಟಿಫುಲ್ ಇರ್ತಕ್ಕಂಥ ಈ ಸೀನನ್ನು. ದಿಸ್ ವರ್ಲ್ಡ್ ಈಸ್ ಮೈ ಚೆರಿಶ್ಡ್ ಲವ್. ಈ ಒಂದು ಪ್ರಪಂಚನೇ ನನ್ನ ಮುದ್ದಾದ ಪ್ರಪಂಚ, ನನ್ನ ಪ್ರೀತಿಯ ಪ್ರಪಂಚ. ಸೊ ಪೀಸ್ಫುಲ್, ಸೊ ಸಿರೇನ್. ತುಂಬ ಶಾಂತವಾಗಿ ಇರ್ತಕ್ಕಂಥ ಪ್ರಪಂಚ, ತುಂಬ ಬ್ಯೂಟಿಫುಲ್ ಇರ್ತಕ್ಕಂಥ ಪ್ರಪಂಚ. ಇದು ಪದ್ಯದ ತಾತ್ಪರ್ಯ. ಹೊಸ ಪದಗಳೀಗ ಅದರಲ್ಲಿ ಬಂದಿರೋದು. ಸ್ಕೆಚ್ ಅಂದರೆ ಡ್ರಾ ಮಾಡೋದು. ಎನ್ಚಾಂಟಿಂಗ್ ಅಂದರೆ ತುಂಬ ಪ್ಲೆಸೆಂಟ್, ತುಂಬ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಹೇಳ್ತಾರೆ ಅಂತ, ಸೌಂಡ್ಸ್ ಕೇಳ್ತಾ ಇರೋದು ಅಂತ. ಬರ್ಡ್ಸ್ ಎನ್ಚಾಂಟಿಂಗ್ ಸೌಂಡ್ಸ್ ಅಂತ ಹೇಳ್ತೀವಲ್ಲ ಪದ್ಯದಲ್ಲಿ. ಚೆರಿಶ್ಡ್ ಅಂದರೆ ಡಿಸೈರ್ಡ್, ಆಸೆ ಪಟ್ಟಿರೋದು. ಸಿರೀನ್ ಅಂದರೆ ಕಾಮ್. ಈಗ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಇದು ನೋಡಿ. 4ನೇದು ಹೇಳ್ತೀನಿ. ದ ಸ್ಪೀಕರ್ ಸೇಸ್ ಈ ಸಿಟ್ಸ್ ಕೇರ್ಲೆಸ್ಲಿ ಅವೇ ಬಿಕಾಸ್. ಯಾಕೆ ಅವನು ಕೇರ್ಲೆಸ್ಸಾಗಿ ಗಂಟೆಗಟ್ಟಲೆ ಕೂತ್ಕೋತಾನೆ? ಬಿಕಾಸ್ ಈ ಲವ್ಸ್ ನೇಚರ್ನ ಲವ್ ಮಾಡಿ ಆ ಸ್ಕೆಚ್ ಆಗ್ತಾ ಇರ್ತಾನಲ್ವ. ದ ಸ್ಪೀಕರ್ ಸೇಸ್ ದ ವರ್ಲ್ಡ್ ಈಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಏನು ಪದ್ಯ ನೋಡಿ? ದ ವರ್ಲ್ಡ್ ಈಸ್ ಲವ್ ಆ್ಯಂಡ್ ಪೀಸ್ಫುಲ್. ಓಕೆ, ಇಷ್ಟು. ನೆಕ್ಸ್ಟ್ ಇಲ್ಲಿ ನೋಡಿ, ವರ್ಡ್ಸ್ನ ಟೀಚರ್ ಹೇಳ್ತಾರೆ, ನೀವು ಅವ್ರ ಜೊತೆ ಹೇಳಬೇಕು. ಆಮೇಲೆ ಇದನ್ನು ಡಿವೈಡ್ ಮಾಡಬೇಕು 2 ಗ್ರೂಪ್ಸ್. ಒಂದು SH ಗ್ರೂಪ್, ಒಂದು CH ಗ್ರೂಪ್. ಎಲ್ಲ ನೋಡಿ, SH ಕೊನೆಯಲ್ಲೂ ಬರ್ಬೋದು, ಸ್ಟಾರ್ಟಿಂಗಲ್ಲೂ ಬರ್ಬೋದು. SHದೆಲ್ಲ ಹೇಳ್ಬಿಡಲ್ಲ ಫಸ್ಟು. SH ಶಾರ್ಟ್, ಶೆಲ್, ಫಿಶ್. ನೋಡಿ, ಫಿಶ್ SH ಕೊನೆಯಲ್ಲಿ ಬಂತಲ್ವ. ಶಾಸ್ ಪ್ರೊನೌನ್ಸಿಯೇಷನ್ ಇದು. ಫಿಶ್, ಶೂ, ಫ್ಲೆಶ್, ಶಿಪ್, ಮೆಶ್, ಶೈನ್. ಶಾ ಎಲ್ಲ ಬರ್ತಾರೆ, ಶಾ ಪ್ರೊನೌನ್ಸಿಯೇಷನ್. ಇನ್ನು ಮಿಕ್ಕಿದ್ದೆಲ್ಲ ಮ್ಯಾಚ್, ಚ ಪ್ರೊನೌನ್ಸಿಯೇಷನ್. ಚ ಅಂದರೆ CH ಬರಬೇಕು. ಮಧ್ಯ ಕೊನೆಯಲ್ಲಿರಬೇಕು, ಸ್ಟಾರ್ಟಿಂಗ್ ಇರ್ಬೋದು, ಕೊನೆಯಲ್ಲಿರ್ಬೋದು. ಚೀಕ್, ಕ್ಯಾಚ್. ನೋಡಿ, CH ಕ್ಯಾಚ್ ಕೊನೆಯಲ್ಲಿ ಬಂದಿದೆ. ಈಗ ಕ್ಯಾಚ್, ಮ್ಯಾಚ್, ಚೆರ್ರಿ, ರಿಚ್, ಚೇರ್. ಇಷ್ಟು ಸೆಕೆಂಡ್ ಕಾಲಮ್ಗೆ ಬರೋದು. ಓಕೆ, ಈಗ ಇದನ್ನು ಸಿಂಗಲ್ ಹಾಡಿ ಎಂಜಾಯ್ ಮಾಡ್ಕೊಳ್ತೀನಿ ಹಾಡು. ನೆಕ್ಸ್ಟ್ ಈಚ್ ಒಂದೊಂದು ವರ್ಡ್ಸ್ಗೂ ಇಲ್ಲಿ ಮೀನಿಂಗ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಫೈಂಡ್ ಔಟ್ ಮಾಡಿ. ಎನ್ಚಾಂಟಿಂಗ್ ಅಂದರೆ ಅಟ್ರಾಕ್ಟಿವ್ ಹೇಳಿದ್ನಲ್ಲ. ಚೆರಿಶ್ಡ್ ಅಂದರೆ ಡಿಸೈರ್ಡ್. ಸಿರೀನ್ ಅಂದರೆ ಕಾಮ್. ಅದೇ ಹೇಳುತ್ತಲ್ಲ, ಅದೇ ಅರ್ಥ. ಈಗ ಇಲ್ಲಿ ನೋಡಿ, ದ ಇಂಕ್ ಈಸ್ ಆ್ಯಸ್ ರೆಡ್ ಆ್ಯಸ್ ಡ್ಯಾಶ್. ಇದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ಅರೇಂಜ್ ಆಗಿಲ್ಲ ಲೆಟರ್ಸು. ಅದನ್ನ ಸರಿಯಾಗಿ ಅರೇಂಜ್ ಮಾಡಿಬಿಟ್ರೆ ನಿಮಗೆ ವರ್ಡ್ ಸಿಕ್ಬಿಡುತ್ತೆ. ನೋಡಿ, ದ ಇಂಕ್ ಈಸ್ ಆ್ಯಸ್ ರೆಡ್ ಆ್ಯಸ್ ಬ್ಲಡ್, BLOOD. ನೆಕ್ಸ್ಟ್ 3ನೇದು, ದ ಬರ್ಡ್ಸ್ ಆರ್ ಹ್ಯಾಪಿ ಸಿಂಗಿಂಗ್, SINGING.
Sketching is my hobby, HOBBY. So now I lie here drawing, DRAWING. This world is my cherished love, LOVE, love. ಈ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೋಯಮ್ ಅಂದರೆ ಇಷ್ಟು ರೈಮಿಂಗ್ ವರ್ಡ್ಸ್ನ ಒಂದು ಕೊಟ್ಟಿದ್ದಾರೆ, ಸೌಂಡ್, ವೌಂಡ್, ಫೌಂಡ್ ಅಂತ. ಅದೇ ಥರ ರೈಮಿಂಗ್ ವರ್ಡ್ಸ್ ನೋಡಿ ಯಾವುದಿದೆ. ಪದ್ಯ ತಗೊಂಡ್ರೆ ಒನ್ನಾಗ ಸೌಂಡ್ ಫೌಂಡ್ ಆಯ್ತಲ್ವಾ. ಅವೇ ಪ್ಲೇ, ಅವೇ ಪ್ಲೇ, AWAY ಅವೇ, PLAY ಪ್ಲೇ. ಸಿರೀನ್, ಸೀನ್, SEENE ಸೀನ್, SEREN ಸಿರೀನ್. ಇಷ್ಟನ್ನು. ಓಕೆ, ದಿಸ್ ಈಸ್ ಅಬೌಟ್ ಮೈ ಪೋಯಮ್, ಮೈ ಹಾಬಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.